ನನ್ನ ಹೆಸರು ಪುನೀತ್ ಅಂತ. ಇಲ್ಲಿ ಪ್ರಧಾನ ಅರ್ಚಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು 3 ವರ್ಷದಿಂದ ಕೆಲಸ ಮಾಡ್ತಾ ಇರೋಂಥದ್ದು. ಇಲ್ಲಿನ ವಿಶೇಷತೆ ಹೇಳ್ಬೇಕಂತಂದರೆ ಇಲ್ಲಿ ಸಹಸ್ರಾರು ಜನ ಸೇರೋದನ್ನೇ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಹೊರಗಡೆ ತೆಂಗಿನಕಾಯಿ ಕಟ್ಟಿರೋದನ್ನ ನೀವೆಲ್ಲರೂ ನೋಡಿರ್ಬೋದು. ಇಲ್ಲಿ ತೆಂಗಿನಕಾಯಿ ಕಟ್ಟೋ ವಿಶೇಷ ಏನಂತಂದರೆ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇರ್ಬೋದು, ಅನಾರೋಗ್ಯ ಸಮಸ್ಯೆ ಇರ್ಬೋದು, ವ್ಯವಹಾರದಲ್ಲಿ ಯಾವುದೇ ಥರ ಸಮಸ್ಯೆಗಳಿರ್ಬೋದು, ಈಗ ಸಂತಾನ ಭಾಗ್ಯ ಆಗದೇ ಇರೋಂತಿರ್ಬೋದು, ಮದುವೆ ವಿಳಂಬ ಆಗ್ತಾ ಇರೋದಂತ ಆಗ್ಬೋದು, ಯಾವುದೇ ರೀತಿ ಸಮಸ್ಯೆ ಇದ್ರೂ ಇಲ್ಲಿ ಪ್ರತಿ ವಾರ ಬಂದು 7 ತೆಂಗಿನಕಾಯಿನ ಕಟ್ಟಿ ಬಸಪ್ಪನವರ ಮೂಲ ಗದ್ದಿಗೆ ಏನಿದೆ ಆ ಮೂಲ ಗದ್ದಿಗೆಯ ಸುತ್ತ 7 ಸುತ್ತ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿ ಬಸಪ್ಪನವರು ಇದ್ದಾರೆ, ಪವಾಡ ಬಸವೇಶ್ವರವರು. ಆ ಬಸಪ್ಪನವ್ರ ಹತ್ರ ಪಾದವನ್ನು ತಗೊಂಡು ಅವರ ಆಶೀರ್ವಾದ ಪಡ್ಕೊಂಡ್ರೆ ಯಾವುದೇ ಸಮಸ್ಯೆ ಇದ್ರೂ ಸಹ ಪರಿಹಾರ ಆಗುತ್ತೆ, ಈ ತಾಯಿ ಪರಿಹರಿಸ್ತಾಳೆ ಅನ್ನೋದೊಂದು ನಂಬಿಕೆ ಇದೆ. ಮತ್ತು ಪ್ರತಿ ಭಾನುವಾರ ಅಮ್ಮನವ್ರಿಗೆ ನಾವೇನು ಅಭಿಷೇಕವನ್ನು ಮಾಡಿರ್ತೀವಿ, ಆ ಅಭಿಷೇಕದ ನೀರನ್ನು ಆ ಮೂಲ ಗದ್ದಿಗೆ ಮೇಲೆ ಬಸಪ್ಪನವರ ಪ್ರತಿಮೆ ಇದೆಯಲ್ಲ ಆ ಪ್ರತಿಮೆಯ ಮುಂದೆ ಭಕ್ತರನ್ನು ಕೂರಿಸಿ ಬಸಪ್ಪನವರ ತಲೆಭಾಗದಿಂದ ಆ ನೀರನ್ನು ಹಾಕಿ ಕೆಳಗಡೆ ಭಕ್ತರನ್ನು ಕೂರಿಸಿ ಆ ತೀರ್ಥವನ್ನು ಭಕ್ತರ ತಲೆ ಮೇಲೆ ಹಾಕೋದ್ರಿಂದ ದೇಹದಲ್ಲಿ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಇದ್ರೂ ಕೂಡ ಎಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇಲ್ಲಿ. ಈ ದೇವಸ್ಥಾನ ಬಂದು 35 ವರ್ಷದ ಹಳೆ ದೇವಸ್ಥಾನ ಇರುವಂಥದ್ದು. ಮತ್ತು ಹೊರಗಡೆ ಏನು ಪ್ರತಿಮೆ ನೋಡ್ತೀವಲ್ಲ ನೀವು, ಪಂಚಲೋಹ ವಿಗ್ರಹ ಬಂದು 3 ವರ್ಷದಿಂದ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಬಂದವರಿಗೆಲ್ಲ ಅಂತಂದ್ರೆ ಸರಿ, ಅಮಾವಾಸ್ಯೆ ಮತ್ತು ಹುಣ್ಮೆಯಲ್ಲಿ ತುಂಬ ವಿಶೇಷ ಇರುವಂಥದ್ದು. ಅಮಾವಾಸ್ಯೆ ಹುಣ್ಮೆಯಲ್ಲಿ ಪ್ರತಿ ಹೋಮ ಮತ್ತು ನಡೀತಾ ಇರುತ್ತೆ. ಮತ್ತು ಇಲ್ಲಿ ಬರುವಂಥ ಭಕ್ತಾದಿಗಳು ಅನಾರೋಗ್ಯ ಸಮಸ್ಯೆಯಿಂದ ಆಗ್ಬೋದು, ಮತ್ತು ಹಣಕಾಸಿನ ವ್ಯವಹಾರ ಆಗ್ಬೋದು, ಪ್ರತಿಯೊಂದು ಸಮಸ್ಯೆಗಳು ಸಹ ಪರಿಹಾರ ಆಗುತ್ತೆ. ಇಲ್ಲಿ ಬಸವೇಶ್ವರ ಏನಿದಾರಲ್ವ, ಅವರು ವಾರಗಳಲ್ಲಿ ಅಂದರೆ ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ಪಾದಪೂಜೆ ಇರುತ್ತೆ. ಮತ್ತು ಒಳಗಡೆ ಮಹಾಮಂಗಳಾರತಿ ಇರುತ್ತೆ. ಮಹಾಮಂಗಳಾರತಿ ಮುಗಿಸ್ಕೊಂಡು ಬಸಪ್ಪನವರು ಭಕ್ತರುಗಳು ಯಾವುದೇ ಸಮಸ್ಯೆ ಇದ್ರೂ ಕೂಡ ಮಲ್ಕೊಂಡಿರೋಂಗೆ ದಾಟ್ಕೊಂಡು ಹೋಗ್ತಾರೆ. ದಾಟೋದ್ರ ಮೂಲಕ ಅವರಿಗೆ ಆಶೀರ್ವಾದನ ಕೊಡ್ತಾರೆ. ಆ ರೀತಿ ಆಶೀರ್ವಾದನ ತಗೊಳ್ಳೋದ್ರಿಂದ ಅವ್ರ ಮನೆಯಲ್ಲಿ ಗೊಂದಲಗಳಿರ್ಬೋದು, ಗಂಡ ಹೆಂಡತಿ ಸಮಸ್ಯೆಗಳಿರ್ಬೋದು, ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ ಸರ್. ಇಲ್ಲಿಗೆ ಎಲ್ಲಿಂದ ಅಂದರೆ ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದ ಎಲ್ಲ ಬರ್ತಾ ಇದೆ ಸರ್. ಬೇರೆ ತಮಿಳುನಾಡು, ಆಂಧ್ರ ಮತ್ತು ಬೇರೆ ದೇಶಗಳಂದರೆ ಅಮೆರಿಕ, ಬ್ರಿಟನ್ನಿಂದ ಎಲ್ಲ ಕೂಡ ಭಕ್ತರಿಂದ ಬರ್ತಾ ಇದ್ದಾರೆ ಇಲ್ಲಿಗೆ.